ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಯ್, ಇವತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಗೆಣಸಿಂದ ಒಬ್ಬಟ್ಟು. ಮುಂಚೆ ಒಂದ್ಸಲ ನಿಮ್ಗೆ ಹೇಳಿದ್ದೆ, ನಾನು ಟ್ರೈ ಮಾಡ್ತೀನಿ ಅಂದರೆ ನಮ್ಮ ನಾವು ಮನೆಗೆ ಹೋದಾಗ ಹೇಳಿದ್ದೆ. ಅವಳು ಮಾಡ್ತಾ ಇದ್ದು, ಅದನ್ನ ನೋಡ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಕೊಂಡು ಬಂದೆ, ಮಾಡೇ ಇರಲಿಲ್ಲ. ಸೊ ಆ ರೆಸಿಪಿನ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗೆಣಸು ಕೂಡ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ತೊಳೆಯೋಕೆ ಅಂದ್ಬಿಟ್ಟು ನೆನೆಯಾಕಿದ್ದೀನಿ. ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವಾ, ಹಾಗಾಗಿ ಸ್ಪೆಷಲ್ ಅಂತ ಏನಿಲ್ಲ. ಇವತ್ತು ಮಂಡ್ಯದಿಂದ ಅಂದರೆ ಊರಿಂದ ನನ್ನ ನಾದಿನಿ ಮತ್ತು ನಮ್ಮ ಸೊಸೆ ಮದುವೆಯವ್ರು ಬರ್ತಾ ಇದ್ದಾರೆ. ಇನ್ನೇನು ಬರ್ತಾರೆ ಅಂತ ಅಂದ್ಕೊತೀನಿ. ಅಷ್ಟರಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಸಾಹೇಬ್ರಂತೂ ಬರ್ತಾರೆ ಅಂತ ಹೇಳಿದ್ದೆ ತಡ, ಅವಾಗಿಂದ ಹೊರಗಡೆನೆ ಕಾಯ್ತಾ ನಿಂತಿದ್ದಾನೆ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಕೊಂಡು. ಅವ್ರು ಇನ್ನೂ ಲೇಟ್ ಆಗುತ್ತೆ ಬಾರೋ ಒಳಗಡೆ ಅಂದ್ರೂ ಬರ್ತಾನೆ ಇರಲಿಲ್ಲ. ನಾನಿಲ್ಲಿ ಗೆಣಸನ್ನು 1.5 kg ಆಗೋಷ್ಟು ತರಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಅಷ್ಟೊಂದು ಹೇಳ್ಕೊಳ್ಳೋಷ್ಟೇನು ಚೆನ್ನಾಗಿರಲಿಲ್ಲ ಗೆಣಸು. ಮತ್ತು ಈ ರೀತಿ ಸ್ವೀಟು ಜಾಸ್ತಿ ಇರಲ್ಲ ಅನಿಸುತ್ತೆ ಇದರಲ್ಲಿ. ಊರುಗಳಲ್ಲಿ ಅಂದರೆ ಬರ್ತಾರಲ್ವ ಮಾರ್ಕೊಂಡು, ಅವ್ರಗಳ ಹತ್ರ ಚೆನ್ನಾಗಿರುತ್ತೆ, ತುಂಬ ಸ್ವೀಟಿಗೆ ಚೆನ್ನಾಗಿರುತ್ತೆ ಗೆಣಸು ತಿನ್ನೋದಕ್ಕೂ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡೆ ಒಂದು 2-3 ಸಲ, ಮಣ್ಣೆಲ್ಲ ಹೋಗೋ ಥರ. ನೆಕ್ಸ್ಟ್ ಇಲ್ಲಿ ನಾನು ಅದಕ್ಕೆ ಕಣ್ಕನ ಕಲಸಿ ರೆಡಿ ಮಾಡೋಣ. ಅದು ಸ್ವಲ್ಪ ಚೆನ್ನಾಗಿ 1.5 hour ನೆನಿಲಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ಮಾಮೂಲಿ ಇದಕ್ಕೆ ಮೈದಾ ಹಿಟ್ಟು, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೂತಾಗೆ ಕಲಿಸ್ಕೊತಾ ಇದ್ದೀನಿ. ಒಬ್ಬಟ್ಟು ಹಿಟ್ಟನ್ನ ಯಾವಾಗಲೂ ನಾವು ಜಾಸ್ತಿ ಗಟ್ಟಿ ರೀತಿ ಕಲಿಸ್ಕೋಬಾರ್ದು, ಸ್ವಲ್ಪ ಸ್ಮೂತಾಗೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಣ್ಕ ಮತ್ತು ಅದೆಲ್ಲ ಒಬ್ಬಟ್ಟೆಲ್ಲ. ಮೇಯ್ನು ಒಬ್ಬಟ್ಟಿಗೆ ಹೂರ್ಣ ಯಾವ ರೀತಿ ಇರುತ್ತೋ ಅದು ಬರೋದಿಲ್ಲ. ಒಬ್ಬಟ್ಟಿಗೆ ಕಣ್ಕ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಒಬ್ಬಟ್ಟು ನಮಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಕಲಸಿಟ್ಕೊಂಡು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. 1.5 hour ಬಿಟ್ಟೆ ಅನಿಸುತ್ತೆ ನಾನು. ಯಾಕೆಂದರೆ ಅವ್ರು ಬರೋದು ಲೇಟ್ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂದ್ಕೊಂಡೆ. ಅವ್ರು ಬರೋಷ್ಟರಲ್ಲೇ ನಮ್ಮ ಮನೆಗೆ ಒಂದು 4 o'clock ಆಗಿತ್ತು. ಹಾಗಾಗಿ ಸಂಜೆ ಮಾಡ್ಕೊಳ್ಳೋಣ ನೆನಿಲಿ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟೆ. ಇನ್ನು ನೆಕ್ಸ್ಟು ಕಣ್ಕ ಕಲಿಸ್ಕೊಳ್ಳೋ ಟೈಮ್ಗಳಲ್ಲೇ ನಾನು ಗೆಣಸನ್ನ ತೊಳೆದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲೈಟಾಗಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಅದನ್ನು ಒಂದು 3-4 ವಿಷಲೇ ಕೂಗಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹಾಗೆ ಹೂರ್ಣನೂ ಚೆನ್ನಾಗಿ ನಮಗೆ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸಿಪ್ಪೆ ಫುಲ್ ಅದಾಗದೆ ಆಟೋಮೆಟಿಕ್ಕಾಗಿ ಓಪನ್ ಆಗ್ತಾ ಇದೆ. ತುಂಬ ಬಿಸಿ ಇರುವಾಗಲೇ ತೊಗೊಂಡೆ. ಸಿಪ್ಪೆ ಅದು ತಣ್ಣಗಾಗ್ಬಿಟ್ಟು ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಬಿಸಿಲೇ ನಾನು ಸಿಪ್ಪೆನೆಲ್ಲ ತೆಗಿತಾ ಬಂದೆ. ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಟೇಸ್ಟ್ ಅಂತೂ. ಆದರೆ ಗೆಣಸು ಸ್ವೀಟ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಸ್ವೀಟಾಗಿ ಬರ್ತಾಯಿತ್ತು ಕೊನೆಯಲ್ಲಿ. ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು ಗೆಣಸು ಅಂತ ಹೇಳ್ಬೋದು. ಗೆಣಸು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ, ಹಾಗಾಗಿ ಮಾಡಿದ್ದಾಯಿತು. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಅದು ಚೆನ್ನಾಗಿ ಬಂತು ಒಬ್ಬಟ್ಟು ಅಂತ ಹೇಳ್ಬೋದು. ನೆಕ್ಸ್ಟು ಎಲ್ಲನೂ ಸ್ಮ್ಯಾಶರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಅದು ಗೆಣಸು ಎಲ್ಲನೂ ಅದು ಸ್ವಲ್ಪ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿತ್ತಲ್ಲ, ಹಾಗಾಗಿ ನನಗೆ ಈಸಿ ಆಯಿತು. ಹಾಗೆ ಕೈಯಿಂದನೂ ಸ್ವಲ್ಪ ಚೆನ್ನಾಗಿ ಗಂಟುಗಳು ಏನಿರುತ್ತೆ ಅದನ್ನೆಲ್ಲ ಹೊಡ್ಕೊಂಡು ಚೆನ್ನಾಗಿ ನಾನು ಒಂದ್ಸಲ ಕೈಯಿಂದನೇ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ನಂತರ ಇಲ್ಲಿ ನಾನು ಬೆಲ್ಲದ ನೀರನ್ನ ಮಾಡ್ಕೊಳ್ಳೋದಕ್ಕೆ, ಗೆಣಸುಗೆ ಸೇರಿಸ್ಕೊಳ್ಳೋದಕ್ಕೆ ಅಂತೇಳಿ ಬೆಲ್ಲನ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ 1-2-3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅದು ಬೆಲ್ಲ ಎಲ್ಲ ಕರಗೋ ತನಕನೂ ಕರಗಿಸ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು. 1-2 ನಿಮಿಷ ಸ್ಟವ್ ಮೇಲೆ ಇಟ್ಟರೆ ಆಟೋಮೆಟಿಕ್ಕಾಗಿ ಬೇಗನೆ ಬೆಲ್ಲ ಕರಗಿಬಿಡುತ್ತೆ. ಹಾಗೆ ಇದನ್ನು ನಾವು ಜಾಸ್ತಿ ಏನು ಒಂದೆಳೆ ಪಾಕ ಆ ರೀತಿ ಏನು ಪಾಕ ಬರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಗನೆ ಕರಗುತ್ತೆ. ನೆಕ್ಸ್ಟ್ ಇದನ್ನು ಬಿಸಿ ಇರೋವಾಗಲೇ ನಾವು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೋಬೇಕಾಗತ್ತೆ. ಒಂದು ಜರಡಿ ಹಿಡ್ಕೊಂಡು ಇದು ಕಸ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ಸೋಸ್ಕೊಂಡು ಬೆಲ್ಲದ ಪಾಕ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಜಾಸ್ತಿ ಗೆಣಸಿಗೆ ಬೆಲ್ಲದ ಪಾಕ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಗೆಣಸು ನಾವು ಉಂಡೆ ಮಾಡಿ ಒಬ್ಬಟ್ಟು ತಟ್ಟೋದಕ್ಕೆ ಆಗೋದಿಲ್ಲ, ನೀರು ಥರ ಹರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಬ್ಬಟ್ಟು ಹೂರ್ಣ. ಹಾಗಾಗಿ ಸ್ವಲ್ಪನೇ ಬೆಲ್ಲನ ನಮಗೆ ರುಚಿಗೆ ತಕ್ಕಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೋಬೇಕು. ಇದನ್ನು ಸ್ವಲ್ಪ ಒಂಚೂರು ಕುದಿ ಬರೋ ತನಕ ಬಾಣಲಿ ಹಾಕಿ ಕುದಿ ಬರ್ಸ್ಕೊಂಡೆ. ನೆಕ್ಸ್ಟು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಗೆಣಸನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಸ್ವೀಟು ಆ್ಯಡ್ ಆಗಬೇಕು. ಆ ರೀತಿ ಪಾಕನೆಲ್ಲ ಹಾಕಿ ಚೆನ್ನಾಗಿ ಗೆಣಸನ್ನು ಮಿಕ್ಸ್ ಮಾಡಿದ ನಂತರ ಫ್ಲೇವರ್ಗೋಸ್ಕರ 1/4 ಟೀ ಸ್ಪೂನಷ್ಟು ಶುಂಠಿ ಪೌಡರ್, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್, ಹಾಗೆ ಸ್ವಲ್ಪ 1 ಪಿಂಚಷ್ಟು ಸಾಲ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ನಮಗೆ ಕಾಯಿ ತುರಿ ಬೇಕು ಅಂತ ಹೇಳಿದ್ರೆ 1 ಕಪ್ ಆಗುವಷ್ಟು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ
ಕಾಯಿ ಅದೇನು ಮಿಕ್ಸ್ ಮಾಡಿ ಹಾಕ್ಕೊಂಡಿಲ್ಲ. ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಅಜ್ಜಿಯರ ಅಣ್ಣನ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಬೆಂಗಳೂರಲ್ಲೇ ಇರೋದು, ಅದಕ್ಕೋಸ್ಕರ ನವೀನವ್ರ ಮಾವನು ಕೂಡ ಬಂದಿದ್ದಾರೆ ಆಲ್ರೆಡಿ. ಅಲ್ಲಿಂದ ಬಸ್ಸಲ್ಲಿ ಬಂದ್ರಲ್ಲ, ಹಂಗಾಗಿ ಬರ್ಕೊಂಡಿದ್ದಾರೆ. ಸ್ವಲ್ಪ ಆಲ್ರೆಡಿ ಎಲ್ಲ ರೆಡಿ ಆಗಿದ್ರೆ ನಾನು ಒಬ್ಬಳೇ ಪೇಂಟಿಂಗ್.
ಗೊತ್ತಿಲ್ಲ, ಗುರಿ ಇಲ್ಲ, ಅಡ್ರೆಸ್ ಕೇಳ್ಕೊಂಡು ಸುತ್ತಾಡ್ಕೊಂಡು ಫೈನಲಿ ಬಂದಿದ್ದೀವಿ. ಎಷ್ಟಾಯ್ತು? ಫುಲ್ ಬೆಂಗಳೂರನ್ನೇ ಸುತ್ತಾಡ್ಕೊಂಡು ಬಂದಂಗಾಯ್ತು. ಹಂಗೆ ಅಲ್ಲ ಆಗೋದು. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಸುತ್ತಾಡ್ಕೊಂಡು ಬೆಂಗಳೂರಿಗೆ ಅಪರೂಪ ಬಂದಿತ್ತು ಬೆಂಗಳೂರು ಸುತ್ತಂಗಾಯ್ತು. ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಎಷ್ಟು 1-2 ಅವರ್ 2 ಅವರ್ಸ್ ಜರ್ನಿ. ಕ್ಯಾಬಲ್ಲೇ ಬರೋಣ ಅಂದ್ಕೊಂಡ್ವಿ. ಕ್ಯಾಬಲ್ಲಿ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹೇಗಿದ್ರು ಫ್ರೀ ಬಸ್ ಅಲ್ವಾ, ಯಾಕೆ ಗೌರ್ಮೆಂಟ್ ಅಂತ ಬಿಡೋದು, ಯೂಸ್ ಮಾಡ್ಕೊಳ್ಳೋಣ ಗೌರ್ಮೆಂಟ್ ಫ್ರೀ ಬಸ್ನ ಅಂದ್ಬಿಟ್ಟು ಬಂದ್ವಿ. ಸುತ್ತಾಡ್ಕೊಂಡು ಗೌರ್ಮೆಂಟ್ ಬಸ್ ಯಾಕೆ ವೇಸ್ಟ್ ಮಾಡೋದು, ಅದಕ್ಕೆ ಅಂತಾನೆ ಅಲ್ಲಿ ಹೋಗ್ತಿರೋದು. ಯೂಸ್ ಮಾಡ್ಕೊಡ್ಬೇಕು ಬಿಟ್ಟಾಗ. ಬರ್ತಾರೆ ಇವಾಗ ಪಿಕ್ ಮಾಡೋಕೆ. ಅಡ್ರೆಸ್ ಮನೆ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ ನೋಡ್ಕೊಂಡು. ಇನ್ನು ನಾವು ಕೂಡ ಇವ್ರ ಮನೆಗೆ ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ ತಾತನ್ನ. ಹಾಗೆ ಊರಿಂದ ಅಮ್ಮ ಮತ್ತು ನವೀನರ ಮಾವ ಮತ್ತು ನಂದಿನಿ ಎಲ್ಲರೂ ಕೂಡ ಈ ತಾತನ ನೋಡೋದಕ್ಕೆ ಅಂತಲೇ ಬಂದಿದ್ದರು. ಹೇಗೋ ಅವ್ರ ಜೊತೆ ನಾನು ಕೂಡ ನೋಡ್ದಂಗಾಯಿತು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಮಾತಾಡಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ಸು ಬಂದ್ವಿ. ಜಾಸ್ತಿ ಹೊತ್ತೇನು ನಾವಲ್ಲಿ ಇರಲಿಲ್ಲ, ಒಂದು 1/2 ಅವರಿಂದ 1 ಅವರ್ ಇದ್ವೇನೋ ಅಂತ ಅನಿಸುತ್ತೆ ಅಷ್ಟೇ. ವೆಲ್ಕಮ್ ಬ್ಯಾಕ್. ಟೈಮ್ ಬಂದು ಇವಾಗಲೇ 9 ಗಂಟೆ. ಇವಾಗ ಒಂದು 7:30ಗೆ ಬಂದಿದ್ದೀವಿ. ತುಂಬಾ ಲಾಂಗ್ ಇತ್ತು ನಾವಿರೋದಕ್ಕೂ ಅಲ್ಲಿಗೂ. ಸುಮಾರು ಒಂದು 2.5 ಅವರ್ವೇನೆ ಜರ್ನಿ ಇದ್ದಿದ್ದು. ಸಾಕಾಗೋಯ್ತು. ಸಾಕಾಗಿ ಬಂದಿತ್ತು. ನಮ್ಮ ಅಕ್ಕ ಭರ್ಜರಿಯಾಗಿ ಆಗ್ತಾವಳೆ. ಅಲ್ಲಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗೋದು ಎಲ್ಲರೂ. ಇವಾಗ ಸ್ವಲ್ಪ ಚಿಕನ್ ತರಿಸ್ಕೊಂಡಿದೆ, ಸಾಂಬಾರು ಮಾಡೋಣ, ಇವಾಗ ಬೇಗ ಆಗುತ್ತೆ, ಟೈಮ್ ಆಗುತ್ತೈತೆ ಅಂತ ಹೇಳ್ಬಿಟ್ಟು ಹುಡುಗಿಗೂ ಬೇಗ ಊಟ ಹಾಕೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರ್ ರೈಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. As the chemicals take us higher, the night's young, and it's just begun. She puts her hand in mine. We walk ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತೊಂದು ರೀತಿ ಖುಷಿ ಆಯ್ತಾಯಿತ್ತು. ಕುಂಕುಮಕ್ಕೆ ನಮಗೆ ಓಂ ಶಕ್ತಿಗೆ ಹೋಗಿದ್ರಂತೆ, ಆದ್ದರಿಂದ ಬಳೆ ತಂದಿದ್ರು ಅವರು, ಪ್ರಸಾದ ಮತ್ತು ಬಳೆ ಎಲ್ಲನೂ. ಖುಷಿ ಆಯಿತು, ಅದು ನಮಗೆ ಸಿಕ್ಕಿದ್ದು. ಅಲ್ಲಿಂದ ಅಮ್ಮನವ್ರ ಸನ್ನಿಧಿಯಿಂದ ನಮಗೋಸ್ಕರ ನಾವು ಅವ್ರ ಮನೆಗೆ ಹೋಗಿದ್ಕೂ ಅವ್ರದ್ದು ಅವಾಗ್ತಾನೆ ಹಿಂದಿನ ದಿನ ಬಂದಿದ್ರಂತೆ. ಪ್ರಸಾದ ಕೊಟ್ಟಿದ್ಕೂ ತುಂಬ ಖುಷಿ ಆಯಿತು. ನಾವು ಓಂ ಶಕ್ತಿಗೆ ಮತ್ತು ನಾನು ಮತ್ತು ನಂದಿನಿ ಒಂದು 2-3 ಇಯರ್ಸ್ ಬ್ಯಾಕ್ ಹೋಗಿದ್ದು ಅಂತ ಅಂದ್ಕೊತೀನಿ. ಒಂದು 4-5 ಡೇಸ್ ಹೋಗಿದ್ದು ಬಂದಿದ್ವಿ ಅಲ್ಲಿಂದ. ಅದು ಇವಾಗ ಸದ್ಯಕ್ಕೆ ಹೋಗೋಕೆ ಆಗ್ತಾಯಿಲ್ಲ. ಟೈಮ್ ಸಿಕ್ಕಿದ್ರೆ ನೆಕ್ಸ್ಟ್ ಯಾವಾಗ ನೋಡೋಣ, ಹೋಗ್ತೀವಿ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಓಂ ಶಕ್ತಿಗೆ. ಮುಂದೆ ನೋಡೋಣ, ಇನ್ನು ಮುಂದೆ ಯಾವಾಗ. ಇವಾಗ ಸ್ಕೂಲು ಮಕ್ಕಳು ಅದು ಇದು ಅಂತ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀವಿ, ಟೈಮೇ ಸಿಗ್ತಾ ಇಲ್ಲ ಹೋಗೋದಕ್ಕೆ. ನೆಕ್ಸ್ಟ್ ಟೈಮ್ ನೋಡೋಣ ಯಾವಾಗಾದ್ರೂ. ಅದೊಂಥರ ಖುಷಿ ಆಯ್ತು ಈ ಕಡೆ. as the hours pass. We're gonna do